ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಯುದ್ಧ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಕೂಡ ಪ್ರತ್ಯುತ್ತರ ಕೊಡ್ತಾ ಇದ್ದು 5,000 ಕಿಲೋಮೀಟರ್ ದೂರಕ್ಕೆ ಗುರಿಯಿಟ್ಟು ದಾಳಿ ನಡೆಸುತ್ತಿದೆ. 5,000 ಕಿಲೋಮೀಟರ್ ದೂರ ಸಾಗುವ ಕ್ಷಿಪಣಿ ದಾಳಿ ಮಾಡಿದ್ದು ಕತಾರ್ನಲ್ಲಿನ ಅಮೆರಿಕದ ಸೇನಾ ನೆಲೆಗಳನ್ನು ಉಡಿಸ್ ಮಾಡಿದೆ. ಸೇನಾ ನೆಲೆ ಉಡಿಸ್ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ರಿಲೀಸ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಎಂಬ ಸಂದೇಶವನ್ನ ರವಾನಿಸಲಾಗಿದೆ. ಟೆಹರಾನ್ ನಗರವನ್ನ ಇಸ್ರೇಲ್ ಧ್ವಂಸ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಇರಾನ್ ಕ್ಷಿಪಣಿಗಳು ದಾಳಿ ನಡೆಸಿ ನಿರ್ದಯವಾಗಿ ಉಡಾಯಿಸ್ತಾ ಇದೆ. ಇನ್ನು ದುಬೈ ಮೇಲೆ ಇರಾನಿಯನ್ ಮಿಸೈಲ್ ದಾಳಿ ಮಾಡಿದ್ದು, ವೇಗವಾಗಿ ಬಂದ ಮಿಸೈಲ್ ದುಬೈ ಹೊರವಲಯದ ಕಟ್ಟಡವನ್ನ ನಿರ್ನಾಮ ಮಾಡಿರುವುದು ಮೊಬೈಲ್ನಲ್ಲಿ ಸರಿಯಾಗಿದೆ. ನಿನ್ನೆಯಷ್ಟೇ ಇರಾನ್ ಹತ್ತಿರ 1,000 ಕಿಲೋಮೀಟರ್ ದೂರದಲ್ಲಿದ್ದ ಅಮೆರಿಕ ನೌಕಾಪಡೆಯ ಜಲಾಂತರ್ಗಾಮಿ ಹಡಗನ್ನ ಸರ್ವನಾಶ ಮಾಡಿತ್ತು. ಈಗ ಇರಾನ್ ಮಿಲಿಟರಿ ಪಡೆ ಅಮೆರಿಕ ಯುದ್ಧ ನೌಕೆ ಹೊತ್ತಿ ಉರಿಯೋ ವಿಡಿಯೋವನ್ನ ರಿಲೀಸ್ ಮಾಡಿ ಎಚ್ಚರಿಸಿದೆ. ಇನ್ನು ಅಬುದಾಬಿ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಭೀಕರ ದಾಳಿಗೆ 6 ಮಂದಿಗೆ ಗಾಯ ಆಗಿದ್ದು, ಇರಾನ್ ದಾಳಿ ಮುಂದುವರೆಸಿದೆ. ಇರಾನ್ ದೇಶದ ಉರ್ಮಿಯಾ ನಗರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿವೆ. ಸರಣಿ ಸ್ಫೋಟಕ್ಕೆ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ 10 ಕಟ್ಟಡಗಳು ನೆಲಕಚ್ಚಿವೆ. ಭಾರತೀಯ ವಿದ್ಯಾರ್ಥಿಗಳು ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಮುಗ್ಧ ಜನರನ್ನ ಕೊಲ್ಲುತ್ತಲೇ ಇವೆ. ಇಸ್ರೇಲ್ ಸಿಡಿಸಿದ ಬಾಂಬ್ಗೆ ಟೆಹರಾನ್ ಧೂಳಿಪಟ ಆಗ್ತಾ ಇದೆ. ಇಡೀ ಟೆಹರಾನ್ ನಗರವೇ ಹೊತ್ತಿ ಉರಿತಾ ಇದೆ. ಅದಕ್ಕೆ ಸಾಕ್ಷಿ ಈ ಬಾಂಬ್ ಸ್ಫೋಟದ ದೃಶ್ಯ. ಕ್ಷಣಾರ್ಧದಲ್ಲಿ ಇಡೀ ನಗರವೇ ಸ್ಮಶಾನವಾಗಿ ಹೋಗಿದೆ. از اینجا میاد اینجا اومد ಬುಖಾರ್ನಲ್ಲಿರುವ ಇರಾನಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಇದೀಗ ಇರಾನ್ನ ಪ್ರಮುಖ ಗುರಿಗಳ ಮೇಲೆ ಬೃಹತ್ ವೈಮಾನಿಕ ದಾಳಿಗಳನ್ನು ನಡೆಸ್ತಾ ಇದೆ. ಎಲ್ಲೆಡೆ ಬೃಹತ್ ಸ್ಫೋಟಗಳು ಆಗ್ತಾ ಇದ್ದು 10ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿರೋ ವರದಿಯಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಜಂಟಿ ದಾಳಿಗೆ ಟೆಹರಾನ್ನಲ್ಲಿರುವ ವಿಮಾನ ನಿಲ್ದಾಣವೇ ಸರ್ವನಾಶವಾಗಿದೆ ಅಂತ ಅಮೆರಿಕ ವಿಡಿಯೋ ರಿಲೀಸ್ ಮಾಡಿದೆ. ಇನ್ನು ಮುಂದೆ ಇರಾನ್ ಆಟ ನಡೆಯಲ್ಲ ಅಂತ ಅಮೆರಿಕ ಈ ವಿಡಿಯೋ ಮೂಲಕ ಸಂದೇಶ ಕಳಿಸಿದೆ.
الان مترو رد میشم این چی اونجا چیه ولی اینجا از این ما که ویدیو خوبی داریم الان مترو رد میشم این چی ಇರಾನ್ ಮೇಲೆ ಹೇಗೆಲ್ಲಾ ತಂತ್ರಜ್ಞಾನವನ್ನ ಬಳಸಿ ಅಮೆರಿಕ ದಾಳಿ ಮಾಡ್ತಾ ಇದೆ ಅನ್ನೋದನ್ನ ಅಮೆರಿಕದ ಶ್ವೇತ ಭವನ ದಾಳಿಯ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಇರಾನ್ ನೆಲೆಗಳ ಮೇಲೆ ಅಮೆರಿಕ ಕ್ಷಿಪಣಿಗಳನ್ನ ಉಡಾಯಿಸಿ ಧ್ವಂಸ ಮಾಡೋ ವಿಡಿಯೋವನ್ನು ಅಮೆರಿಕ ಸೇನೆ ರಿಲೀಸ್ ಮಾಡಿದೆ. ನಮ್ಮ ತಂಟೆಗೆ ಬಂದ ಇರಾನ್ ಭೂಗತವಾಗಲಿದೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಅಜರ್ಬೈಜಾನ್ ಮೇಲೆ ಇರಾನ್ನ 2 ಡ್ರೋನ್ಗಳು ದಾಳಿ ನಡೆಸಿವೆ. ಈ ದಾಳಿಯಲ್ಲಿ ಅಜರ್ಬೈಜಾನ್ನ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದೆ. ಒಂದು ಡ್ರೋನ್ ನಖಿಚೆವನ್ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡದ ಮೇಲೆ ಬಿದ್ದರೆ ಮತ್ತೊಂದು ಡ್ರೋನ್ ಶೇಖೇರಾಬಾದ್ ಗ್ರಾಮದ ಶಾಲಾ ಕಟ್ಟಡದ ಬಳಿ ಬಿದ್ದಿದೆ. ಇಬ್ಬರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇರಾನ್ನ ಡ್ರೋನ್ ಕ್ಷಿಪಣಿ ದಾಳಿಗೆ ಅಮೆರಿಕ ಬೆದರಿತ ಅನ್ನೋ ಸಂದೇಹ ಕೂಡ ಈಗ ಕಾಡ್ತಾ ಇದೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರ ಸಹಾಯವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೇಳಿದ್ರು ಎನ್ನಲಾಗಿದೆ. ಸದ್ಯ ಉಕ್ರೇನ್ ಸೇನೆ ಮಧ್ಯಪ್ರಾಚ್ಯದತ್ತ ತೆರಳುತ್ತಾ ಇದೆ ಎನ್ನಲಾಗಿದೆ. ಸೇನೆ ಕಳುಹಿಸುವ ಬಗ್ಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮಾಹಿತಿ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹೆಚ್ಚಾದ ಹಿನ್ನೆಲೆಯಲ್ಲಿ ಚೀನಾ ಕೂಡ ಅಲರ್ಟ್ ಆಗಿದೆ. ವಾರ್ ಪರಿಸ್ಥಿತಿ ತಿಳಿಗೊಳಿಸುವ ಸಲುವಾಗಿ ಚೀನಾ ಮಧ್ಯಸ್ಥಿಕೆ ವಹಿಸಲು ವಿಶೇಷ ರಾಯಭಾರಿಯನ್ನ ಕಳಿಸಿದೆ. ಈ ಬಗ್ಗೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮಾಹಿತಿ ಕೊಟ್ಟಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಲ್ಲಿ ಹತ್ಯೆಯಾದ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಹತ್ಯೆಗೆ ಭಾರತ ಸಂತಾಪ ಸೂಚಿಸಿದೆ. ಇವತ್ತು ದೆಹಲಿಯ ಇರಾನಿನ ರಾಯಭಾರ ಕಚೇರಿಯಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಸಂತಾಪ ಸೂಚನಾ ಪುಸ್ತಕದಲ್ಲಿ ಸಹಿ ಹಾಕಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯಿಂದಾಗಿ ಕಳೆದ 6 ದಿನಗಳಲ್ಲಿ 23,000ಕ್ಕೂ ಅಧಿಕ ವಿಮಾನಗಳು ರದ್ದಾಗಿದ್ದು ಜಾಗತಿಕ ವಿಮಾನಯಾನ ಉದ್ಯಮದ ಮೇಲೆ ಆರ್ಥಿಕವಾಗಿ ಪರಿಣಾಮ ಬೀರಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಫೆಬ್ರವರಿ 28ರಿಂದ ಗಲ್ಫ್ ಹಾಗೂ ಗಲ್ಫ್ನಿಂದ ಬೇರೆಡೆಗೆ ಹೋಗಲು ನಿಗದಿಯಾಗಿದ್ದ 23,000ಕ್ಕೂ ಅಧಿಕ ವಿಮಾನಗಳು ರದ್ದುಗೊಂಡಿದ್ದಾವೆ. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ಜಿದ್ದಾದಲ್ಲಿ ಸಿಲುಕಿದ್ದಂತಹ ಕನ್ನಡಿಗರು ಜೆದ್ದಾದಿಂದ ವಾಪಸ್ ತಾಯ್ನಾಡಿಗೆ ಬಂದಿದ್ದಾರೆ. 6E78 ಇಂಡಿಗೋ ವಿಮಾನದಲ್ಲಿ 200ಕ್ಕೂ ಹೆಚ್ಚು ಪ್ರಯಾಣಿಕರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ಸುರಕ್ಷಿತವಾಗಿ ವಾಪಸ್ ಬೆಂಗಳೂರಿಗೆ ಕನ್ನಡಿಗರು ಬಂದಿಳಿದಿದ್ದಾರೆ. 3 days ಫ್ಲೈಟ್ಸ್ ಮುಚ್ಚಿದ್ದು, ಇವಾಗ ಜಸ್ಟ್ 2 days ಬಿಫೋರ್ ಫ್ಲೈಟ್ಸ್ ಎಲ್ಲ ಓಪನ್ ಆಗಿದೆ. ಅಷ್ಟೊಂದು ಕ್ರೂಷಿಯಲ್ ಏನೂ ಇಲ್ಲ ಅಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಡೇಟಿಂಗ್ ಇತ್ತು ಫ್ಲೈಟ್, ಅದಕ್ಕೆ ನೋ ಪ್ರಾಬ್ಲಮ್ ಆಯ್ತು. ಒಂದು ನಮ್ಮ ಜೊತೆಗಿರೋರ್ದು ಒಂದು 2-3 ಮೆಂಬರ್ಸ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಸ್ವಲ್ಪ 1-2 ದಿವಸ ವೇಟ್ ಮಾಡಿದ್ರು ಅವರು, ನಮ್ ಜೊತೆಗೆ ಬರ್ತೀವಿ. ಫ್ಲೈಟ್ಸ್ ಇವೆಲ್ಲೂ ಕ್ಯಾನ್ಸಲ್ ಆಗಿದ್ರೆ ಜಾಸ್ತಿ ಅವರು ಎಲ್ಲ ಹತ್ತಕ್ಕಾಗ್ತಿದೆ. ಜೆದ್ದಾ ಹತ್ರ, ಮಕ್ಕಾ ಹತ್ರ, ರಿಯಾದ್ ಎಲ್ಲ ಅಲ್ಲೇ ಇದ್ದಾರೆ. ಏನಾದ್ರೂ ಫೆಸಿಲಿಟಿ ಮಾಡಬೇಕು ಇವಾಗ ಎಲ್ಲರಿಗೆ, ಇಂಡಿಯಾ ಅವ್ರಿಗೆ ವಾಪಸ್. ನಾನು ನೋಡಿದ್ರು 1 ಮಂತ್ ಏನು ಟೇಸ್ಟ್ಕೊಂಡಿದ್ದೆ, ಅದೇ ಉಮ್ರಾಗೆ ಹೋಗಿ
ದುಬೈ ಪ್ರವಾಸಕ್ಕೆ ತೆರಳಿ ಲಾಕ್ ಆಗಿದ್ದ ಬಳ್ಳಾರಿಯ 35 ಜನರು ವಾಪಸ್ ಬಳ್ಳಾರಿಗೆ ಬಂದಿದ್ದಾರೆ. ಇನ್ನು ಮನೆಗೆ ಬಂದವರಿಗೆ ಕುಟುಂಬಸ್ಥರು ಸಿಹಿ ತಿನಿಸಿ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರವಾಸಿಗರು, ನಾವಿದ್ದ ಸ್ಥಳದ ಅಕ್ಕಪಕ್ಕದಲ್ಲೇ ಮಿಸೈಲ್ ದಾಳಿ ಆಗ್ತಿತ್ತು. ನಮಗೆ ಸಾಕಷ್ಟು ಭಯ ಆಗ್ತಿತ್ತು. ದುಬೈ ಕನ್ನಡಿಗರು ನಮಗೆ ಸಹಾಯ ಮಾಡಿ ಧೈರ್ಯ ತುಂಬಿದ್ರು. ಕೊನೆಗೂ ಸುರಕ್ಷಿತವಾಗಿ ನಮ್ಮೂರಿಗೆ ಬಂದಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟ್ ಭಾರತೀಯರ ಅಡುಗೆ ಮನೆಗೆ ತಟ್ಟಿದೆ. ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಾಗಿದೆ. ವಾರಕ್ಕೆ ಹೋಲಿಸಿದರೆ ಈ ವಾರ 1 ಲೀಟರ್ ಅಡುಗೆ ಎಣ್ಣೆ ಮೇಲೆ 4 ರಿಂದ 5 ರೂಪಾಯಿವರೆಗೆ ಏರಿಕೆಯಾಗಿದೆ. ಮುಂದಿನ ವಾರದಲ್ಲಿ 10 ರಿಂದ 15 ರೂಪಾಯಿವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಮೂಲಕ ಭಾರತ ವಸ್ತುಗಳನ್ನು ಆಮದು ಮಾಡಿಕೊಡ್ತಾ ಇತ್ತು. ಆದರೆ ಯುದ್ಧದ ಕಾರಣದಿಂದಾಗಿ ಗುಡ್ ಹೋಪ್ ಶಿಖರದ ಕಡೆಯಿಂದ ಈ ಹಡಗುಗಳು ಬರಬೇಕಾಗಿರುವುದರಿಂದ ಆಮದು ಶುಲ್ಕ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಬೆಂಗಳೂರಲ್ಲೂ ಕೆಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ದಿನಬಳಕೆಯ ವಸ್ತುಗಳು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿದ್ದು, ಇದರ ಜೊತೆಗೆ ಚಿನ್ನ, ಪೈಂಟ್, ಟೈರ್, ಕೆಮಿಕಲ್, ಫರ್ಟಿಲೈಸರ್, LPG, ಪೆಟ್ರೋಕೆಮಿಕಲ್, ಸೋಲಾರ್ ಪ್ಯಾನಲ್, ಕೃಷಿ ಸಂಬಂಧಿತ ಕೆಲ ಉಪಕರಣಗಳು ಬೆಲೆ 10 ರಿಂದ 20% ಏರಿಕೆಯಾಗಿದೆ. ಇನ್ನು ಯುದ್ಧದಿಂದಾಗಿ ಕುಕ್ಕುಟ್ಯೋದ್ಯಮಕ್ಕೂ ಭಾರಿ ಹೊಡೆತ ಬಿದ್ದಿದೆ. ರಫ್ತಾಗದೆ ರಾಜ್ಯದಲ್ಲಿ ಲಕ್ಷಾಂತರ ಮೊಟ್ಟೆ ಉಳಿದಿದೆ. ವಿಮಾನಗಳ ಹಾರಾಟ, ಹಡಗು ಸಂಚಾರ ಸ್ಥಗಿತವಾದ ಕಾರಣ ದಕ್ಷಿಣ ಭಾರತದಿಂದಲೇ 80 ಲಕ್ಷ ರಫ್ತು ಆಗ್ತಾ ಇದ್ದ ಮೊಟ್ಟೆಗಳು ರಫ್ತಾಗದೆ ಉಳಿದುಕೊಂಡಿದ್ದಾವೆ. ಸದ್ಯ ಮೊಟ್ಟೆ ರಫ್ತಾಗದ ಹಿನ್ನೆಲೆಯಲ್ಲಿ ಕುಕ್ಕುಟೋದ್ಯಮಕ್ಕೆ ಭಾರಿ ನಷ್ಟ ಉಂಟಾಗಿದೆ. ಈಗ ರಾಜಕೀಯ ಸುದ್ದಿಗಳನ್ನು ನೋಡೋಣ. 2026-27ನೇ ಸಾಲಿನ ರಾಜ್ಯ ಬಜೆಟ್ ಅನ್ನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಮಂಡಿಸಲಿದ್ದಾರೆ. ಇದು ಸಿದ್ದರಾಮಯ್ಯ ಮಂಡಿಸಲಿರುವ 17ನೇ ಬಜೆಟ್ ಆಗಲಿದೆ. ಈ ಮೂಲಕ ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ನಿರ್ಮಿಸಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನು ವ್ಯಾಪಕ ಪ್ರಚಾರಕ್ಕೆ ಸರ್ಕಾರ ತಯಾರಿ ನಡೆಸಿದೆ. ರಾಜ್ಯ ಸರ್ಕಾರ ಬಸ್ ನಿಲ್ದಾಣಗಳಲ್ಲಿನ ಟಿವಿಗಳಲ್ಲಿ ಪ್ರಸಾರ ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದೊಂದಿಗೆ ರಾಜ್ಯಾದ್ಯಂತ ಇರುವಂತಹ 230 ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ LED ಪರದೆಗಳ ಮೂಲಕ ನೇರ ಪ್ರಸಾರ ಮಾಡಲು ಸಿದ್ಧತೆ ನಡೆಸಿದೆ. ನಾಳೆ ಬಜೆಟ್ ಮಂಡನೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಈಗ ಸಾಲರಾಮಯ್ಯ ಆಗಿದ್ದಾರೆ. ಜನರಿಗೆ ಹೊರೆಯಾಗದ ಬಜೆಟ್ ಕೊಡಬೇಕು, ಆದರೆ ಸಾಲ ಮಾಡಿ ಸರ್ಕಾರ ನಡೆಸೋಕೆ ನೀವೇ ಬೇಕಾ? ನಮ್ಮೂರಲ್ಲಿ ತರಕಾರಿ ವ್ಯಾಪಾರ ಮಾಡೋರು ಇದನ್ನು ಮಾಡ್ತಾರೆ. ಬೊಮ್ಮಾಯಿ ಅವರು ಸಾಲವಿಲ್ಲದ ಬಜೆಟ್ ಕೊಟ್ಟಿದ್ರು. ಮೋದಿ ಬೈಯೋದು, 5 ಗ್ಯಾರಂಟಿ ಹೊಗಳೋದೇ ಇವರ ಬಜೆಟ್ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, BS ಯಡಿಯೂರಪ್ಪ, ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ. ನಾನಿದ್ದರೆ ಎಷ್ಟು ನಾವು ಆರ್ಥಿಕ ಶಿಸ್ತನ್ನು ಕಾಪಾಡಿದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಇಡೀ ರಾಜ್ಯದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ, ಇದುವರೆಗೂ 12-13 ಜನ ಮುಖ್ಯಮಂತ್ರಿಗಳು ಆಗೋಗಿದ್ದಾರೆ. ಅವರೆಲ್ಲ ಎಷ್ಟು ಸಾಲ ಮಾಡಿದ್ರು, ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ಒಂದು ರೀತಿ ಇಡೀ ಸರ್ಕಾರ ಸತ್ತೋಗಿದ ರೀತಿ ಇದೆ. 17 ಬಾರಿ ಬಡ್ಜೆಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅವರೊಬ್ಬರಿಗೆ ಮಾತ್ರ. ಆದ್ದರಿಂದ ಅವ್ರಿಗೊಂದು ಬಿರುದನ್ನು ಕೊಡ್ಬೋದು, ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದರಲ್ಲಿ ಅಂದರೆ ಸಾಲ ಮಾಡೋದ್ರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಅದು ಈಗಾಗಲೇ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅದನ್ನು ಸರಿಪಡಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತೇಳಿ ಇನ್ನೂ ಮುಖ್ಯವಾಗಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿ ಬರುವಂಥ ದಿವಸಗಳಲ್ಲಿ ಈ ಬಡ್ಜೆಟ್ನಲ್ಲಿ ಒಳ್ಳೆ ಕೆಲಸ ಮಾಡಿ ನಾಡಿನ ಜನ ನೆಮ್ಮದಿಯಿಂದ ಬದುಕುವಂಥ ಒಂದು ಬಡ್ಜೆಟನ್ನು ಮಂಡನೆ ಮಾಡಲಿ ಅಂತೇಳಿ. ಒಳ ಮೀಸಲಾತಿ ಗೊಂದಲ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ನಾಗಮೋಹನ್ ದಾಸ್ ಜೊತೆ ಚರ್ಚಿಸಿ ಸಲಹೆ ಪಡೆದಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಗೆ ನಾಗಮೋಹನ್ ದಾಸ್ ಆಗಮಿಸಿದ್ರು. 17% SC ಮೀಸಲಾತಿಗೆ ಒಳ ಮೀಸಲು ಜಾರಿ ಮಾಡಿ ವರದಿ ನೀಡಿದರು ನಾಗಮೋಹನ್ ದಾಸ್. ಇದೀಗ ಒಟ್ಟು ಮೀಸಲಾತಿ 56% ಮೀರುವ ಹಿನ್ನೆಲೆ ಕಾನೂನಿನ ಗೊಂದಲಕ್ಕೆ ಸರ್ಕಾರ ಸಿಲುಕಿದೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಒಳ ಮೀಸಲು ಭವಿಷ್ಯ ನಿರ್ಧಾರವಾಗಲಿದೆ. ಈ ಹಿನ್ನೆಲೆ ನಾಗಮೋಹನ್ ದಾಸ್ ಜೊತೆ ಸಿಎಂ ಚರ್ಚೆ ಮಾಡಿ ಸಲಹೆ ಪಡೆದಿದ್ದಾರೆ.
ಕೆಲ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಲಿದೆ. ಸಭೆಗೂ ಮುನ್ನ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಳಮೀಸಲು ಸಭೆ ನಡೆಯಿತು. ವಿಧಾನಸೌಧದಲ್ಲಿ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾಜಿ ಸಚಿವ ಆಂಜನೇಯ ಭಾಗಿಯಾಗಿದ್ದರು. ಒಳಮೀಸಲಾತಿ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಒಳಮೀಸಲಾತಿ ವಿಚಾರವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮಹತ್ವದ ನಿರ್ಣಯ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಒಳಮೀಸಲಾತಿ ಜಟಾಪಟಿ ಬಗ್ಗೆ ಚಿಕ್ಕಮಗಳೂರಲ್ಲಿ ಮಾತನಾಡಿದ ಸಿಟಿ ರವಿ, ಒಳಮೀಸಲಾತಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಆಯಾ ರಾಜ್ಯಗಳು ಒಳಮೀಸಲಾತಿಯನ್ನು ಕೊಡಬೇಕು, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒದಗಿಸಬೇಕು ಅನ್ನೋದು ಉದ್ದೇಶ. ಆ ಕಾರಣಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ 15% ಇದ್ದ ಎಸ್ಸಿ ಮೀಸಲಾತಿಯನ್ನ ಜನಸಂಖ್ಯೆ ಆಧರಿಸಿ 17% ಮಾಡಿದ್ದೆ. ಈಗ ಒಳಮೀಸಲಾತಿ ಇಲ್ಲದೆ ಉದ್ಯೋಗ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಎಸ್ಸಿ ಒಳ ಮೀಸಲಾತಿಗೆ ದಲಿತ ಬಲಗೈ ಸಮುದಾಯದ ವಿರೋಧ ವ್ಯಕ್ತವಾಗಿದೆ. ಎಸ್ಸಿ ಮೀಸಲಾತಿ 15% ರಲ್ಲಿ ಒಳ ಮೀಸಲಾತಿ ನೀಡಲು ಪಟ್ಟು ಹಿಡಿದಿದೆ. ಈ ಬಗ್ಗೆ ದಲಿತ ಎಡಗೈ ನಾಯಕರ ಒತ್ತಾಯದ ಬೆನ್ನಲ್ಲೇ ಬಲಗೈ ಜಾತಿಗಳ ಒಕ್ಕೂಟದಿಂದ ಪತ್ರ ಬರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿರುವ ದಲಿತ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ 15% ನಲ್ಲಿ ಒಳ ಮೀಸಲಾತಿ ಹಂಚಿಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈಗ ಕ್ರೈಮ್ ಸುದ್ದಿ ನೋಡೋಣ. ಪೋಕ್ಸೋ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯಾನನ್ನ ಯಾದಗಿರಿಯ ಶಹಾಪುರದ ಗೋಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೋರ್ಟ್ಗೂ ಹಾಜರುಪಡಿಸುವ ಮುನ್ನ ಆರೋಪಿ ಮುತ್ಯಾನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಶಹಾಪುರ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ಹೋಳಿ ನಿಮಿತ್ತ ಅಣಕು ಶವಯಾತ್ರೆ ಮಾಡಲು ಹೋಗಿ ಯುವಕರು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ಕಲಬುರಗಿಯ ಆಳಂದ ತಾಲೂಕಿನ ನಿಂಬರ್ಕ ಗ್ರಾಮದಲ್ಲಿ ಬುರ್ಖಾ ಧರಿಸಿದ ಮಹಿಳೆಯ ವೇಷ ತೊಟ್ಟು ಯುವಕರು ಅಣಕು ಶವಯಾತ್ರೆ ಮಾಡಿದರು. ಈ ವಿಡಿಯೋ ವೈರಲ್ ಆಗಿತ್ತು. ನಮ್ಮ ಧರ್ಮಕ್ಕೆ ಅವಹೇಳನ ಮಾಡುವ ದುರುದ್ದೇಶದಿಂದಲೇ ಅಣಕು ಶವಯಾತ್ರೆ ಮಾಡಲಾಗಿದೆ ಅಂತ ಮುಸ್ಲಿಂ ಮುಖಂಡರು ಆರೋಪಿಸಿದ್ದು ದೂರು ನೀಡಿದ್ದಾರೆ. ಸದ್ಯ 5 ಯುವಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಕೆಪಿಎಸ್ಸಿಯ ಮತ್ತೊಂದು ನಾಟಕ ಬಟಾಬಯಲಾಗಿದೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ನಾಟಕ ಬಯಲು ಮಾಡಿದ್ದಾರೆ. ಮೇನ್ಸ್ ಪರೀಕ್ಷೆ 2 ಗಂಟೆಗೆ ಮುಗಿದಿದ್ರೂ ಆನ್ಸರ್ ಶೀಟ್ ತೆಗೆದುಕೊಂಡು ಹೋಗಿದ್ದು ಲೇಟ್ ಮಾಡಿದ್ದಾರೆ. 2025ರ ಮೇನಲ್ಲಿ ಎಸ್ಎ ಪೇಪರ್ 1 ಪ್ರಬಂಧ ಪರೀಕ್ಷೆ ನಡೆಯುತ್ತೆ. ಈ ವೇಳೆ ಪರೀಕ್ಷೆ ಮುಗಿದು 1 ಗಂಟೆ ಆದರೂ ಸೀಲ್ ಹಾಕಿ ಆನ್ಸರ್ ಶೀಟ್ ತೆಗೆದುಕೊಂಡು ಹೋಗೋಕೆ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. 2 ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೋಗಿದ್ದು ಪರೀಕ್ಷೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅಂತ ಅಭ್ಯರ್ಥಿಗಳು ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದರು. ಈ ವೇಳೆ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯದ ಹಲವು ಕಡೆ ಲೋಕಾಯುಕ್ತ ದಾಳಿ ಮಾಡಿದೆ. ಬೆಂಗಳೂರು, ಮಂಡ್ಯ, ಧಾರವಾಡ, ಹಾಸನ, ಮೈಸೂರು, ವಿಜಯಪುರ ಮತ್ತು ಯಾದಗಿರಿ ಸೇರಿದಂತೆ ಹಲವು ಕಡೆ ಸರ್ಕಾರಿ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದ್ದು ಪರಿಶೀಲನೆ ಮಾಡ್ತಾ ಇದೆ. ಮೈಸೂರಿನ ಜಲಭವನದ ಎಡವಲಿ ಆಸಿಫ್ ಇಕ್ಬಾಲ್ ಮನೆಯಲ್ಲಿ 2 ಕೆಜಿ 200 ಗ್ರಾಂ ಚಿನ್ನ ಸೇರಿ ನಗದು ಪತ್ತೆಯಾಗಿದೆ. ಬೆಳಗ್ಗೆಯಿಂದಲೂ ಆಸಿಫ್ ಇಕ್ಬಾಲ್ ಮನೆಯಲ್ಲಿ ಕಚೇರಿಯಲ್ಲಿ ಅಧಿಕಾರಿಗಳು ಶೋಧ ಮಾಡಿದ್ದು ದಾಖಲೆ, ಹಣ ವಶಕ್ಕೆ ಪಡೆದು ಪರಿಶೀಲನೆ ಮುಂದುವರೆಸಿದ್ದಾರೆ. ಇನ್ನು ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಇಂದ್ರೇಶ್ ಮನೆಯಲ್ಲೂ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ದಾಖಲೆ ಪತ್ತೆಯಾಗಿದೆ. ಒಂದನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಮಾಡಿ ಸರ್ಕಾರ ಆದೇಶಿಸಿದೆ. ಆದರೆ ಇದಕ್ಕೆ ಪೋಷಕರು ವಿರೋಧಿಸಿದ್ದಾರೆ. 1ನೇ ತರಗತಿ ದಾಖಲಾತಿಯ ಮಕ್ಕಳ ವಯಸ್ಸಿನ ಸಡಿಲಿಕೆ ಮಾಡುವಂತೆ ಒತ್ತಾಯಿಸಿ 10 ಪೋಷಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕರ್ನಾಟಕದ 2.3 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ 1 ವರ್ಷದ ಶೈಕ್ಷಣಿಕ ನಷ್ಟವನ್ನು ತಡೆಗಟ್ಟಲು 90 ದಿನಗಳ ವಯಸ್ಸಿನ ಸಡಿಲಿಕೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಉರುಸ್ ಆಚರಣೆ ಹಿನ್ನೆಲೆಯಲ್ಲಿ ಗೋರಿಗಳ ಮೇಲೆ ಶ್ರೀಗಂಧ ಲೇಪನ, ಹಸಿರು ಬಟ್ಟೆಗೆ ಅವಕಾಶ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಇದನ್ನು ಖಂಡಿಸಿ ಮುಸ್ಲಿಮರು ಪ್ರತಿಭಟನೆ ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಡಿಸಿ ಕಚೇರಿಗೆ ನುಗ್ಗಲು ಪ್ರತಿಭಟನಾಕಾರರು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ.
ರಂಜಾನ್ ಹಬ್ಬ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ರಂಜಾನ್ ಕಿಟ್ ವಿತರಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಸೀಕಲ್ ರಾಮಚಂದ್ರ ಗೌಡ ರಂಜಾನ್ ಕಿಟ್ ವಿತರಿಸಿದ್ದು, ತುಪ್ಪ, ಡ್ರೈ ಫ್ರೂಟ್ಸ್, ಸಕ್ಕರೆ, ಗೋಧಿ ಹಿಟ್ಟು, ಮೈದಾ, ಎಣ್ಣೆ ಸೇರಿದಂತೆ ಹಲವು ಪದಾರ್ಥಗಳಿರುವ ಕಿಟ್ ಅನ್ನು ಪಡೆಯಲು ಜನ ಮುಗಿಬಿದ್ದಿದ್ರು. ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ. ಬಿಹಾರದ ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ ನಡೆದಿದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ನಿನ್ನೆಯಿಂದ ಹಬ್ಬಿದ್ದ ಊಹಾಪೋಹಗಳಿಗೆ ತೆರೆ ಬಿದ್ದಂತಾಗಿದೆ. ಬಿಹಾರದ ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಎನ್ನುವುದು ಕುತೂಹಲ ಇದೆ. ಮಾರ್ಚ್ 16ರ ರಾಜ್ಯಸಭಾ ಚುನಾವಣೆಯವರೆಗೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯಸಭೆಗೆ ಆಯ್ಕೆಯಾಗುವ ಮೂಲಕ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನಕ್ಕೆ ಮತ್ತೊಂದು ಮೈಲುಗಲ್ಲನ್ನು ಸೇರ್ಪಡೆಗೊಳಿಸಲಿದ್ದಾರೆ. ಮುಂಬೈನಲ್ಲಿ ಭಾರತೀಯ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಅವರ ಮದುವೆ ನಡೀತಾ ಇದೆ. ಅರ್ಜುನ್ ತೆಂಡೂಲ್ಕರ್ ಹಾಗೂ ಸಾನಿಯಾ ಚಾಂತೂಕ್ ಅವರ ಅದ್ದೂರಿ ವಿವಾಹ ಸಮಾರಂಭದಲ್ಲಿ ಗಣ್ಯಾತಿಗಣ್ಯರು ಪಾಲ್ಗೊಂಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ದಂಪತಿ, ಪುತ್ರ ಆಕಾಶ್ ಅಂಬಾನಿ ದಂಪತಿ, ನಟ ಅಮಿತಾಬ್ ಬಚ್ಚನ್ ಫ್ಯಾಮಿಲಿ ಹಾಗೂ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್, ಎಂಎಸ್ ಧೋನಿ ಫ್ಯಾಮಿಲಿ ಸೇರಿದಂತೆ ಹಲವು ಗಣ್ಯರು ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಹೋಳಿ ನೀರು ಹಾಕಲು ಬಂದ 5 ವರ್ಷದ ಮೊಮ್ಮಗನ ಮೇಲೆ ಅಜ್ಜಿ ಕುದಿಯೋ ಬಿಸಿನೀರು ಸುರಿದಿರುವ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿದೆ. ಬಣ್ಣದ ಗನ್ ಹಿಡಿದು ಅಜ್ಜಿಗೆ ಹೋಳಿ ನೀರು ಹಾಕೋಕೆ ಮೊಮ್ಮಗ ಓಡಿ ಬಂದಿದ್ದಾನೆ. ಈ ವೇಳೆ ಅಜ್ಜಿ ಬಿಸಿನೀರಿದ್ದ ಬಕೆಟ್ನ ಮೊಮ್ಮಗನ ಮೇಲೆ ಸುರಿದಿದ್ದಾಳೆ. ಈ ವೇಳೆ ಮಗು ಕಿರುಚಾಡಿದ್ದು ಬಳಿಕ ತಣ್ಣೀರು ಹಾಕಿದ್ದಾರೆ. ಆದರೆ ಮಗುವಿಗೆ ದೇಹದ ಹಲವು ಭಾಗ ಸುಟ್ಟು ಹೋಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೊಡಲು ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ವಿದೇಶ ಸುದ್ದಿಯನ್ನ ನೋಡ್ತಾ ಹೋಗೋಣ. ನೇಪಾಳ ಸಂಸತ್ಗೆ ಇವತ್ತು ಸಾರ್ವತ್ರಿಕ ಚುನಾವಣೆ ನಡೆದಿದೆ. 2025ರ ಸೆಪ್ಟೆಂಬರ್ನಲ್ಲಿ ಜನ್ಝಿಗಳ ಕ್ರಾಂತಿಯಿಂದ ಕೆಪಿ ಶರ್ಮಾ ಒಲಿ ನೇತೃತ್ವದ ಸರ್ಕಾರ ಬಿದ್ದು ಹೋಗಿತ್ತು. ಈ ಹಿನ್ನೆಲೆ ಒಟ್ಟು 275 ಸ್ಥಾನಗಳ ಪೈಕಿ 165 ಸ್ಥಾನಗಳಿಗೆ ಇವತ್ತು ಯಶಸ್ವಿಯಾಗಿ ಮತದಾನ ನಡೆದಿದೆ. ಕಠ್ಮಂಡುವಿನ ಜನಪ್ರಿಯ ಮೇಯರ್ ಆಗಿದ್ದ ಬಾಲೇಂದ್ರ ಶಾ ಅವರ ಪಕ್ಷ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದೆ. ಇನ್ನೊಂದು 2-3 ದಿನದಲ್ಲಿ ಚುನಾವಣೆ ಫಲಿತಾಂಶ ಹೊರಬೀಳಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2026 ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ಆರಂಭ ಆಗಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದಿರುವ ಇಂಗ್ಲೆಂಡ್ ಬೌಲಿಂಗ್ ಆಯ್ದುಕೊಂಡಿದೆ. ಬ್ಯಾಟಿಂಗ್ ಮಾಡ್ತಾ ಇರುವ ಟೀಂ ಇಂಡಿಯಾ 2 ಓವರ್ಗೆ 1 ವಿಕೆಟ್ ಕಳೆದುಕೊಂಡಿದೆ. ಇತ್ತೀಚಿನ ವರದಿ ಪ್ರಕಾರ 55 ರನ್ಗೆ 1